ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಸೊ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂದಿದೆ ಅಂತ ಹೇಳಿದೆ. ಸೊ ಆ ಪೇಮೆಂಟ್ ಬರೋದಕ್ಕೆ ಯಾರೆಲ್ಲ ಕಾರಣ, ನನ್ನ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ನಾನೊಂದು ಬುಕ್ಕಲ್ಲೇ ಬರೆದಿಟ್ಕೊಂಡಿದ್ದೀನಿ ಯಾರ್ಯಾರೆಲ್ಲ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ, ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಯಾರೆಲ್ಲ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ನಾನು ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆ. ಹಾಗೆ ನಾನು ಯಾರಿಂದ ನಾನು ಕಲಿತೆ, ಯೂಟ್ಯೂಬ್ ಶುರು ಮಾಡಿಕೊಂಡೆ, ಈ ತಮ್ನೇಲ್ ಮಾಡೋದಾಗಿರ್ಬೋದು, ಮತ್ತು ಯಾವ ರೀತಿ ಅಪ್ಲೋಡ್ ಮಾಡೋದಾಗಿರ್ಬೋದು, ಈ ಥರದ್ದೆಲ್ಲ. ಸೊ ಅವರ ಒಂದು ಹೆಸರನ್ನು ಕೂಡ ನಾನಿಲ್ಲಿ ಹೇಳ್ತೀನಿ. ಹಾಗೆ ಫಸ್ಟ್ ಬಂದು ನನಗೆ ಸಪೋರ್ಟ್ ಮಾಡಿದವರು ಮಂಡ್ಯ ಹುಡುಗಿ ದೀಪಿಕಾ ಅಂತ. ಸೊ ಈ ಒಂದು ಸಿಸ್ಟರ್ಸ್ ನನಗೆ ಎಲ್ಲಿ ಸಿಕ್ಕಿದ್ರು ಅಂತ ಹೇಳಿದ್ರೆ, ನಾನು ಯೂಟ್ಯೂಬಲ್ಲಿ ನಾನು ಸರ್ಚ್ ಮಾಡಿ ಲಕ್ಕಿ ಲಿಕೇಶ್ ಅಂತ ಬ್ರದರ್ ಇದ್ದಾರೆ. ಸೊ ಅವರ ಒಂದು ಚಾನಲ್ಲಿ ನಾನು ಅವರ ವಿಡಿಯೋನ ನಾನು ನೋಡಬೇಕಾದ್ರೆ ಹಾಗೆಲ್ಲೋ ಒಂದು ಕಡೆ ಬೇಜಾರಾಗಿ ನಾನು ಅವ್ರಿಗೆ ಒಂದು ಕಮೆಂಟ್ ಹಾಕಿದ್ದೆ. ಸೊ ನಮ್ಮಂಥವ್ರಿಗೆ ಯಾರು ಸಪೋರ್ಟ್ ಕೊಡಲ್ಲ ಬ್ರದರ್, ನಾವು ಅಂದರೆ ಎಷ್ಟು ಪ್ರಯತ್ನ ಪಟ್ಟರು ಅಷ್ಟೇ ಅಂತೇಳಿ ಏನೋ ಒಂದು ಮೆಸೇಜ್ ಹಾಕಿದೆ, ಕಮೆಂಟ್ ಹಾಕಿದ್ದೆ. ಸೊ ಆ ಒಂದು ಕಮೆಂಟ್ಗೆ ಇವರು ರಿಪ್ಲೈ ಮಾಡಿದ್ದೇನು ಅಂತ ಹೇಳಿದ್ರೆ, ನಿಮ್ಮಂಥವ್ರಿಗೆ ನಮ್ಮಂಥವ್ರು ಇದ್ದೇ ಇರ್ತೀವಿ ರಮ್ಯಾ, ನೀವು ಅಂದರೆ ವೀಡಿಯೋಸ್ನ ಮಾಡಾಕಿ, ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ನಿಮಗೆ ಅಂತ ಅವಾಗೊಂದು ಮಾತು ಹೇಳಿದರು. ಅವರ ಒಂದು ಮಾತು ಇದುವರೆಗೂ ಕೂಡ ನಾನು ನೆನಪಿಸ್ಕೊತಾನೆ ಇರ್ತೀನಿ. ಸೊ ಅವತ್ತು ಅವರು ಒಂದು ಆ ಮಾತಾಡಿಲ್ಲ ಅಂತ ಹೇಳಿದ್ರೆ ನನಗೆ ಬೇಡ ಯೂಟ್ಯೂಬೇ ಬೇಡ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿತ್ತು. ಎಲ್ಲೋ ಒಂದು ಕಡೆ ನನಗೂ ಕೂಡ ಸಪೋರ್ಟ್ ಮಾಡೋರಿದ್ದಾರೆ ಅನ್ನೋ ಒಂದು ಛಲ ಬಂತು. ನಾನು ಕೂಡ ಏನಾದರೂ ಅಚೀವ್ ಮಾಡಬೇಕು ಯೂಟ್ಯೂಬಲ್ಲಿ, ಈ ಥರ ಎಲ್ಲ ಸಪೋರ್ಟ್ ಮಾಡಬೇಕಾದ್ರೆ ನಾವು ಯಾಕೆ ಬಿಡಬೇಕು ಅನ್ನೋ ಥರ ಎಲ್ಲ ನನಗೆ ನೆನಪು ಬಂತು. ಇವರು ನಮಗೆ ಬೆನ್ನು ತಟ್ಟಿ ಯಾರು ನಮ್ಗೆ ಸಪೋರ್ಟ್ ಮಾಡಿರ್ತಾರೆ ಅವ್ರನ್ನ ಯಾವತ್ತೂ ಮರಿಬಾರ್ದು ಅಲ್ವಾ. ಸೊ ಹಾಗಾಗಿ ಈ ವಯಸ್ಸನ್ನ ತೊಗೊಂಡಿದ್ದೀನಿ. ಫಸ್ಟ್ ನಾನು ಇವರೇ ನನಗೆ ಸಿಕ್ಕಿದ್ದು. ಇನ್ನು ನೆಕ್ಸ್ಟ್ ಬಂದು ಪೂರ್ಣಿಮಾ ಸಿಸ್ಟರು, ಪೂರ್ಣಿಮಾ ಮಂಜೇಗೌಡರು ಅಂತ. ಸೊ ಇವರು ಅಷ್ಟೇ ವೀಡಿಯೋಸ್ನ ಮಾಡ್ತಾಯಿದ್ರು. ಮತ್ತು ಮಂಡ್ಯ ಹುಡುಗಿ ದೀಪಿಕಾ ಸಿಸ್ಟರ್ದು ಅವ್ರದ್ದು ಕೂಡ ಚಾನಲ್ ಇದೆ. ನೆಕ್ಸ್ಟು ಪೂರ್ಣಿಮಾ ಸಿಸ್ಟರ್ ಅವರು ಅಷ್ಟೇ ನನಗೆ ಲಕ್ಕಿ ಲಿಕೇಶ್ ಬ್ರದರ್ ಚಾನಲ್ಲಿ ಸಿಕ್ಕಿದ್ದು. ಅವ್ರಿಗೆ ನಾನು ಏನಂತ ಹೇಳಿದರೆ ಡಿಸ್ಕ್ರಿಪ್ಷನ್ಗೆ ಹೆಂಗೆ ಲಿಂಕ್ನ ಹಾಕೋದು ಅಂತ ನಾನು ಕಮೆಂಟ್ ಹಾಕಿದ್ದೆ. ಆ ಒಂದು ಕಮೆಂಟ್ಗೆ ಇವರು ರಿಪ್ಲೈ ಮಾಡಿದರು. ಸೊ ಈ ಥರ ಆಗೋದು ಅಂತೇಳಿ. ಸೊ ಅಲ್ಲಿ ಅವ್ರಿಗೆ ಎಷ್ಟು ಅಂದರೆ ಒಂದು ಸಪೋರ್ಟ್ ಮಾಡೋ ಒಂದು ಮನೋಭಾವ ಅವ್ರಿಗೆ, ಅಂದರೆ ಅವರು ಅದೇ ಸ್ಟೇಜಲ್ಲಿದ್ದಾರೆ, ನಾನು ಅದೇ ಸ್ಟೇಜಲ್ಲಿದ್ದೀನಿ. ಸೊ ಅವ್ರಿಗೆ ಗೊತ್ತಿರೋದನ್ನ ನನಗೆ ಹೇಳಿದ್ದಾರೆ ಅಷ್ಟೇ. ಸೊ ಅವಾಗ ಅವರು ನನಗೆ ತುಂಬ ಇಷ್ಟ ಇದ್ದರು. ಅವಾಗಿಂದ ನಮ್ಮ ಜರ್ನಿಗೆ ಕಂಟಿನ್ಯೂ ಆಯಿತು. ಸೊ ಅವ್ರು ಇವಾಗ ಚಾನಲ್ನ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ. ಅವ್ರದ್ದು ಒಂದು ಚಾನಲ್ ಇದೆ. ಸೊ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬಂದು ವರಲಕ್ಷ್ಮಿ ಸಿಸ್ಟರು. ಸೊ ಇವರು ಅಷ್ಟೇ ನಮ್ಗೆ ಲೈವ್ಗೆಲ್ಲ ಜಾಯ್ನ್ ಆಗ್ತಿದ್ದೆ. ಅಂಥ ಟೈಮಲ್ಲಿ ನನಗೆ ವರಲಕ್ಷ್ಮಿ ಸಿಸ್ಟರ್ ಸಿಕ್ಕಿದ್ರು, ತುಂಬ ಸಪೋರ್ಟ್ ಮಾಡಿದ್ರು. ನೀವು ಲೈವ್ ಮಾಡಿ ಸಿಸ್ಟರ್, ನಿಮ್ಮನ್ನು ಕೂಡ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಅಂತೇಳಿ. ಸೊ ಅವಾಗಿಂದ ನಾನು ಕೂಡ ಲೈವ್ ಮಾಡೋದು ಶುರು ಮಾಡಿದೆ. ಸೊ ಆ ಒಂದು ಜರ್ನಿ ನಮಗೆ ಕಂಟಿನ್ಯೂ ಆಯಿತು. ತುಂಬಾ ಕ್ಲೋಸ್ ಆಗಿ ಸಿಸ್ಟರ್ ಥರನೇ ಆಗೋದ್ವಿ. ಸೊ ವರಲಕ್ಷ್ಮಿ ಸಿಸ್ಟರ್ಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಖುಷಿ ಬ್ಲಾಗ್ ಅಂತ ಸಿಕ್ಕಿದ್ರು. ಸೊ ಅವರು ಕೂಡ ಲೈವಲ್ಲಿ ಸಿಕ್ಕಿದ್ದವರು. ನನಗೆ ಇನ್ನೊಬ್ರು ಸಿಸ್ಟರ್ ಸಿಕ್ಕಿದ್ರು ಅಂತ ಇದು ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು. ಹೆಂಗೆ ಅಂತಂದರೆ, ಈಗ ಸ್ಟಾರ್ಟಿಂಗ್ ಲೈವಲ್ಲಿ ಈಗ ಒಬ್ಬ ವ್ಯಕ್ತಿನ ನಾವು ಸ್ಟಾರ್ಟಿಂಗಲ್ಲಿ ಅಷ್ಟು ಕ್ಲೋಸ್ ಆಗಿ ಮಾತಾಡ್ಸೋಕ್ಕಾಗಲ್ಲ. ಯಾರೊಬ್ರು ಬಂದು ನಮ್ಗೆ ಮಾತಾಡಿಸ್ತಾರೆ ಅಂತ ಹೇಳಿದ್ರೆ ಅಷ್ಟು ಕ್ಲೋಸ್ ಆಗಿ ನಾವು ಮಾತಾಡ್ಸೋಕ್ಕಾಗಲ್ಲ. ಸೊ ಅವರು ನನಗೆ ಎಷ್ಟೋ ವರ್ಷಗಳಿಂದ ಪರಿಚಯ. ಆ ಥರ ನನಗೆ ಒಂದು ಸತಿ ಲೈವ್ ಹೋಗಿದೆ ಅಷ್ಟೇ. ಆ ಒಂದು ದಿನವೇ ನನಗೆ ಅವ್ರು ತುಂಬ ಇಷ್ಟ ಆಗೋದು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರ ಮಕ್ಕಳಾಗಿರ್ಬೋದು, ಅಣ್ಣ ಆಗಿರ್ಬೋದು, ಈಗೆಲ್ಲ ಅವರೊಂದು ಫ್ಯಾಮಿಲಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅವ್ರದ್ದು ಕೂಡ ಚಾನಲ್ ಇದೆ, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟ್ ಸಿಕ್ಕಿದ್ದು ನನಗೆ ಪಲ್ಲವಿ ಸಿಸ್ಟರು. ಸೊ ಅವರು ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿದ್ದು ನನಗೆ. ಇದೇ ಥರ ವೀಡಿಯೋಸ್ ಆಗ್ತಾಯಿದೆ. ಸೊ ತುಂಬ ಸಪೋರ್ಟ್ ಮಾಡ್ತಾ ಇರೋದಕ್ಕೂ ಕೂಡ. ಹಾಗೆ ಇದೇ ಥರ ಯೂಟ್ಯೂಬ್ ಜರ್ನಿ ಯಾವ ಥರ ಅವ್ರನ್ನ ನಾನು ಕೇಳೋದು, ಅವರು ನನ್ನನ್ನು ಕೇಳೋದು, ಈ ಥರ ಅವ್ರ ಬಾಂಡಿಂಗ್ ಶುರು ಆಯಿತು. ಅವರು ಅಷ್ಟೇ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗು ಪರಿಚಯ ಆದಾಗಿಂದ ಇದುವರೆಗೂ ಕೂಡ ಒಂದೇ ಥರ ಸಪೋರ್ಟ್ ಕೊಟ್ಕೊಂಡು ಬಂದಿದ್ದಾರೆ. ಸೊ ಅವ್ರಿಗೂ ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರದ್ದು ಕೂಡ ಚಾನಲ್ ಇದೆ, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಪ್ರಕಾರ ಸಿಸ್ಟರು, ಇವ್ರದ್ದು ಕೂಡ ಚಾನಲ್ ಇದೆ. ಇವ್ರು ಹೆಂಗೆ ಸಿಕ್ಕಿದ್ರು ಅಂತ ಹೇಳಿದ್ರೆ, ಇವರೊಂದು ಚಾನಲ್ನ ನೋಡಬೇಕಾದ್ರೆ ಇವರೊಂದು ಮ್ಯೂಸಿಕ್ ಹಾಕಿದ್ರು, ತುಂಬ ಚೆನ್ನಾಗಿತ್ತು ಮ್ಯೂಸಿಕ್ಕು. ಸೊ ಆವಾಗ ನಾನು ಕಾಂಟ್ಯಾಕ್ಟ್ ಮಾಡಿದೆ, ಅಂದರೆ ಅಲ್ಲೇ ಕಮೆಂಟ್ ಹಾಕಿದ್ದೆ ಯಾವ ಥರ ಅಂತ. ಆದ ತಕ್ಷಣವೇ ಅವರು ರಿಪ್ಲೈ ಮಾಡಿದ್ರು. ಸೊ ಆವಾಗ ನನಗೆ ತುಂಬ ಇಷ್ಟ ಆದರು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ ಆದ್ವಿ. ಇನ್ಸ್ಟಾಗ್ರಾಮಲ್ಲಿ ಕೂಡ
ಚಾಟ್ ಮಾಡಿಕೊಂಡು ಅವರು ಏನಾದರೂ ಗೊತ್ತಿಲ್ಲ ಅಂದರೆ ಅವ್ರನ್ನ ಕೇಳೋದು, ಅವ್ರು ಗೊತ್ತಿಲ್ಲ ಅಂದರೆ ನನ್ನನ್ನು ಕೇಳೋದು, ಈ ರೀತಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ಇನ್ನೊಂದು ಹೇಳಲೇಬೇಕು, ಅವ್ರು ನನಗೆ ಮೆಂಬರ್ಶಿಪ್ ಎಲ್ಲ ತೊಗೊಂಡು ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಒಂದೇ ಥರ ಸಪೋರ್ಟ್ ಕೊಟ್ಕೊಂಡು ಬಂದಿದ್ದಾರೆ. ಒಂಥರ ಡಬಲ್ ಸಪೋರ್ಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇವರಿಗೆ. ಸೊ ಇವ್ರಿಗೂ ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವ್ರದ್ದು ಚಾನಲ್ ಇದೆ, ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ. ನೆಕ್ಸ್ಟು ಸೌಜನ್ಯ ಸಿಸ್ಟರು, ಇವರು ಅಷ್ಟೇ ನನಗೆ ಸ್ಟಾರ್ಟಿಂಗು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಸೊ ಅವಾಗೆಲ್ಲ ಲೈವ್ ಮಾಡ್ತಾ ಇರಲಿಲ್ಲ. ಆವಾಗ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಕೊಡ್ತಾಯಿದ್ರು. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಆಮೇಲೆ ಲೈವ್ ಮಾಡಬೇಕಾದ್ರೆ ಜಾಸ್ತಿ ಕನೆಕ್ಟ್ ಆಗಿದ್ದು, ಲೈವ್ ಮಾಡ್ತಾ ತುಂಬಾ ಕ್ಲೋಸ್ ಆಗಿಬಿಟ್ವಿ. ಅವಾಗಿಂದ ಒಂಥರ ಸಿಸ್ಟರ್ಸ್ ಥರನೇ. ಸೊ ಎಲ್ಲ ಪ್ರತಿ ವೀಡಿಯೋಗೂ ನನಗೆ ನೋಡಿ ಸಪೋರ್ಟ್ ಕೊಡ್ತಾರೆ. ಸಿಸ್ಟರ್ ನಾವು ಲೈವ್ ಮಾಡ್ತಾ ಇದ್ವಲ್ವ, ನೆನಪಿದೆಯಾ? ನಿಜವಾಗ್ಲೂ ಅದನ್ನೆಲ್ಲ ಮರೆಯೋದಕ್ಕಾಗಲ್ಲ. ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಲೈವಲ್ಲಿ ನೀವು ತುಂಬ ಖುಷಿ ಪಡ್ತಾಯಿದ್ರಿ ನಮ್ಮ ಲೈವಿಗೆ ಬಂದು. ನನಗಂತೂ ಅದೆಲ್ಲ ನೆನಪು ಮಾಡ್ಕೊತಾನೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಇವ್ರದ್ದು ಕೂಡ ಚಾನಲ್ ಇದೆ, ಸೌಜನ್ಯ ಅಂತೇಳಿ. ಪ್ಲೀಸ್ ಇವ್ರಿಗೂ ಸಪೋರ್ಟ್ ಮಾಡಿ. ಇವರು ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಸೊ ಆದಷ್ಟು ಇವರ ಒಂದು ಚಾನಲ್ ಬೇಗನೆ ಗ್ರೋತ್ ಆಗಲಿ. ಸೃಜನಾ ಸಿಸ್ಟರು, ಸೃಜನಾ ಎಲ್ರಿಗೂ ಗೊತ್ತಿರುತ್ತೆ ಯೂಟ್ಯೂಬ್ ಮಾಡೋರಿಗೆ. ಸೊ ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ಇವರು ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಇವ್ರಂತೂ ತುಂಬ ನನಗೇನು ಬ್ಲಾಗಲ್ಲಿ ಏನು ಮಾಡಿರ್ತೀನಿ ಅದೇ ಥರ ನನಗೆ ಅಲ್ಲೂ ಕೂಡ ನಂದು ವೀಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಡೀಟೇಲಾಗಿ ನನಗೆ ವೀಡಿಯೋಗೆ ಕಮೆಂಟ್ ಹಾಕೋರು. ಸ್ಟಾರ್ಟಿಂಗು ಲಾಂಗ್ ಕಮೆಂಟ್ ಅಂದರೆ ಇವ್ರದ್ದೇನೆ ಹೇಳಬೇಕು ಅಂದರೆ, ಸೃಜನಾ ಸಿಸ್ಟರ್ದು. ಅವ್ರು ಕಮೆಂಟ್ ನೋಡಿದ್ರೆ ಅಷ್ಟು ಖುಷಿ ಆಗೋದು. ಸೊ ಒಂಥರ ನಮಗೂ ಕೂಡ ನಮ್ಮ ವೀಡಿಯೋನ ನೋಡಿ ಇಷ್ಟು ಸಪೋರ್ಟ್ ಕೊಡ್ತಾರಲ್ಲ ಅಂತ ನಿಜವಾಗ್ಲೂ ತುಂಬ ಖುಷಿ ಆಗೋದು. ಸೊ ಸೃಜನಾ ಸಿಸ್ಟರ್ ನಿಮಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವಾಣಿ ಸಿಸ್ಟರು ಅಷ್ಟೇ ನನಗೆ ಲೈವಲ್ಲಿ ಸಿಕ್ಕಿದ್ದು. ಅವರು ತುಂಬ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲರ ಹೆಸರು ಹೇಳೋದಿಲ್ಲ, ಪ್ರತಿಯೊಬ್ಬರೂ ಅಷ್ಟೇ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ತುಂಬ ಸಪೋರ್ಟ್ ಕೊಟ್ಕೊಂಡು ಬಂದಿರೋ ಹೆಸರನ್ನೇ ನಾನು ತೊಗೊಂಡಿರೋದು. ಸೊ ವಾಣಿ ಸಿಸ್ಟರ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಇವ್ರದ್ದು ಕೂಡ ಚಾನಲ್ ಇದೆ. ನೆಕ್ಸ್ಟು ಪುಷ್ಪಾ ಸಿಸ್ಟರು ಅಷ್ಟೇ, ಅವ್ರದ್ದು ಚಾನಲ್ ಇದೆ. ಅವರು ಲೈವಲ್ಲಿ ಸಿಕ್ಕಿದ್ದು ನನಗೆ. ಸುಮಾರು ಇಲ್ಲಿ ಸಿಕ್ಕಿರೋರೆಲ್ಲ ನನಗೆ ಲೈವಲ್ಲಿ ಸಿಕ್ಕಿರೋರೆ ಅಂತ ಅಂದ್ಕೊಳ್ಳಿ. ಪುಷ್ಪಾ ಸಿಸ್ಟರು ಅಷ್ಟೇ ನನಗೆ ಲೈವಲ್ಲಿ ಸಿಕ್ಕಿದ್ದು. ಸೊ ಇವರು ಅಷ್ಟೇ ತುಂಬ ಸಪೋರ್ಟ್ ಮಾಡಿದಾರಪ್ಪ. ಪ್ಲೇಲಿಸ್ಟ್ ಎಲ್ಲ ಆನ್ ಮಾಡಿ ನನ್ನ ಪ್ರತಿಯೊಂದು ವೀಡಿಯೋಗೂ ಅಷ್ಟೇ ಇವರು ಅಷ್ಟು ಲಾಂಗ್ ಕಮೆಂಟೇ ಹಾಕ್ತಾರೆ. ಹೆಂಗೆ ಅಂದರೆ ಇವರು ಒಂದು ಬ್ಯುಸಿ ಟೈಮಲ್ಲಿ ನಮಗೆ ಟೈಮ್ ಕೊಟ್ಟು ಡೀಟೇಲಾಗಿ ನಮಗೆ ಕಮೆಂಟ್ ಹಾಕಿರ್ತಾರೆ ನೋಡಿ. ಅವ್ರಿಗೆ ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು, ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು ನಿಜವಾಗ್ಲೂ. ಪುಷ್ಪಾ ಸಿಸ್ಟರ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ವರ್ಷಿತಾ ಸಿಸ್ಟರು, ಇವರು ಹಿಂಗೆ ಸಿಕ್ಕಿದ್ದು ಅಂದರೆ ಇವರು ಅಷ್ಟೇ ಲೈವಲ್ಲೇ ಸಿಕ್ಕಿದ್ದು. ನನಗೆ 1000 ಸಬ್ಸ್ಕ್ರೈಬರ್ ಆಗಬೇಕಂದ್ರೆ 3 ಸಬ್ಸ್ಕ್ರೈಬರು ಬಂದರೆ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತಿತ್ತು. ಸೊ ನಾನು ಫೀಲ್ ಮಾಡ್ತಿದ್ದೆ. ಒಂದ್ಸಲ ಇವ್ರಿಗೆ ಹೇಳಿದೆ, ಅಯ್ಯೋ ಇನ್ನೂ ಆಗಿಲ್ಲ ಸಿಸ್ಟರ್, ನನಗೆ ಹೆಂಗೆ ಅಂದರೆ ಹತ್ತತ್ರ ಹೋದಾಗ ಕಂಪ್ಲೀಟೇ ಆಗಲ್ಲ. 1000 ಸಬ್ಸ್ಕ್ರೈಬರ್ ತುಂಬ ಇಳಿಯುತ್ತೆ. ಅಯ್ಯೋ ಇನ್ನೂ ಆಗಿಲ್ಲ ಅಂತ ಅನ್ಕೋತಾ ಇರ್ತೀವಿ. ಸೊ ಅಂಥ ಟೈಮಲ್ಲಿ ಇವರು 3 ಸಬ್ಸ್ಕ್ರೈಬರ್ ಬೇಕಿತ್ತು. ಅವ್ರ ಬ್ರದರ್ ಹತ್ರನೂ ಏನೋ ಹೇಳಿಸಿ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋದಕ್ಕೆ ಇವರೇ ಕಾರಣ. ಸೊ ಇವರು ನನಗೆ ಹಾಗಾಗಿ ತುಂಬಾ ಇಷ್ಟ. ಸೊ ಹಾಗಾಗಿ ವರ್ತಿತಾ ಸಿಸ್ಟರ್ದು ಇವ್ರದ್ದು ಚಾನಲ್ ಇದೆ, ದಯವಿಟ್ಟು ಇವ್ರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ನಿಮಗೂ ಇಷ್ಟು ಸಪೋರ್ಟ್ ಕೊಟ್ಟಿದ್ದೀರಾ. ಹಾಗೆ ನೇತ್ರಾ ಸಿಸ್ಟರು, ಇವರು ಅಷ್ಟೇ ನನಗೆ ಇವರು ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿದ್ದು ನನಗೆ. ಹಂಗೆ ನಾನು ಯೂಟ್ಯೂಬ್ ಚಾನಲ್ಲೆಲ್ಲ ವೀಡಿಯೋಸ್ ಹಾಕ್ತಿದ್ದೆಲ್ಲ, ಸೊ ಆವಾಗ ಇವರು ಕಾಂಟ್ಯಾಕ್ಟ್ ಆಗಿದ್ದು ನನಗೆ. ಸೊ ಇವರು ಅಷ್ಟೇ ತುಂಬ ಸಪೋರ್ಟ್ ಕೊಡ್ತಾರೆ. ಯಾವಾಗ ಫೋನ್ ಮಾಡಿ ತಲೆನೂ ತಿಂತಾರೆ. ಹಂಗೆಲ್ಲ ಏನಿಲ್ಲ, ಸುಮ್ಮನೆ ಅಂದೆ. ಸೊ ಹಿಂಗೆ ಅಂದರೆ ಇವರು ಸಿಸ್ಟರ್ ಥರ ಆಗ್ಬಿಟ್ಟಿದ್ದಾರೆ. ಪ್ರತಿಯೊಂದು ವೀಡಿಯೋನು ನೋಡಿ ಸಪೋರ್ಟ್ ಕೊಡ್ತಾರೆ. ಮತ್ತು ಅವ್ರಿಗೇನಾದ್ರು ಡೌಟ್ ಇದ್ದರೆ ಕೇಳ್ತಾರೆ, ಫೋನ್ ಮಾಡಿ ಮಾತಾಡ್ತಾರೆ. ಡೇ ಬೈ ಡೇ ಏನಾದರೂ ಫೋನ್ ಮಾಡಬೇಕು ಅಂತ ಅನಿಸಿದ್ರೆ ಫೋನ್ ಮಾಡಿ ಮಾತಾಡ್ತಾರೆ. ನೆಕ್ಸ್ಟು ಸೌಮ್ಯ ಸಿಸ್ಟರು, ಇವರು ಅಷ್ಟೇ ನನಗೆ ಲೈವಲ್ಲಿ ಸಿಕ್ಕಿದ್ದು. ಸೊ ಇವ್ರದ್ದು ಚಾನಲ್ ಇದೆ, ನೇತ್ರಾ ಸಿಸ್ಟರ್ದು ಚಾನಲ್ ಇದೆ. ಹಾಗೆ ಸೌಮ್ಯ ಸಿಸ್ಟರು, ಇವರು ಅಷ್ಟೇ ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ನನಗೆ ಲೈವಲ್ಲಿ ಸಿಕ್ಕಿದ್ದು ಇವರು ಸಹ. ಸೊ ವೀಡಿಯೋಸ್ ಎಲ್ಲ ನೋಡಿ ಪ್ಲೇಲಿಸ್ಟ್ ಎಲ್ಲ ಆನ್ ಮಾಡಿಕೊಟ್ಟು ನನಗೆ ಸಪೋರ್ಟ್ ಕೊಟ್ಟಿದ್ದು ಇವರೇ. ಸೊ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಇವ್ರದ್ದು ಕೂಡ ಚಾನಲ್ ಇದೆ. ನೆಕ್ಸ್ಟು ಅಮ್ಮ ಆಲ್ ಇನ್ ಒನ್ ಕನ್ನಡ ಅಂತ. ಸೊ ಪಾಪ ಇವರಂತೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಮ್ಮ ಅಂತೂ ನಮಗೆ, ನಾನು ಕುಗ್ಗಿದಾಗ ಇವರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಧೈರ್ಯ ಹೇಳಿ ನನಗೆ, ಮಾಡು ರಮ್ಯಾ, ಯಾಕೆ ವೀಡಿಯೋಸ್ ಆಗ್ತಾಯಿಲ್ಲ, ಹೇಳಬೇಕು ಅಂದರೆ ನನ್ನ ತಾಯಿ ಸಮಾನ ಅಂತಲೇ ಹೇಳ್ಬೋದು. ಏನಾದರೂ ಒಂದು ಹುಷಾರಿಲ್ಲ ಅಂದರೆ ಕೇರ್ ಮಾಡೋದು, ಯಾಕೆ ಸರಿಯಾಗಿ ಊಟ ಮಾಡು, ಬಿಸಿನೀರು ಕುಡಿ, ಈ ಥರ ಎಲ್ಲ ಹೇಳಿ ಸಪೋರ್ಟ್ ಮಾಡೋದು. ಮತ್ತು ಯಾಕೆ ವೀಡಿಯೋಸ್ ಆಗ್ತಾಯಿಲ್ಲ, ವೀಡಿಯೋ ಹಾಕಮ್ಮ, ಡಾಲರ್ ಕಂಪ್ಲೀಟ್ ಆಗಲಿ. ನಿಜ ಹೇಳಬೇಕು ಅಂದರೆ
ತುಂಬ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಮ್ಮ ಅಂತೂ ನನಗೆ. ಪ್ರತಿಯೊಂದು ವೀಡಿಯೋ ನೋಡಿದಾಗಲೂ ಅಷ್ಟೇ, ನೋಡಿ ನಮ್ಮ ಫ್ಯಾಮಿಲಿ ನೋಡಿ ತುಂಬ ಖುಷಿ ಆಗುತ್ತೆ, ನಿಮ್ಮ ಫ್ಯಾಮಿಲಿ ನೋಡಿ ಅಂತೆಲ್ಲ ಹೇಳ್ತಾ ಇದ್ರು. ಅಮ್ಮ ನಿಮಗೂ ಥ್ಯಾಂಕ್ ಯು ಸೋ ಮಚ್. ಇವ್ರದ್ದು ಕೂಡ ಚಾನಲ್ ಇದೆ, ದಯವಿಟ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟು ಆದಿಪಯಣ ಸಿಸ್ಟರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ನೀವೊಂದು ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ. ನಿಮ್ಮನ್ನು ಮರ್ತಿಲ್ಲ ನಾನು. ತುಂಬ ಸಪೋರ್ಟ್ ಕೊಟ್ಟಿದ್ದೆ, ತುಂಬ ಒಳ್ಳೆ ಸಿಂಗರ್ ಅಂತಲೇ ಹೇಳ್ಬೋದು. ಇವ್ರದ್ದು ಕೂಡ ಚಾನಲ್ ಇದೆ, ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮಗೆ. ಶಿವು ಅಣ್ಣ, ಇವರು ನನಗೆ ಲೈವಲ್ಲಿ ತುಂಬ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಇವ್ರ ಹೆಸರನ್ನು ಕೂಡ ಹೇಳ್ತಾ ಇದ್ದೀನಿ. ಸೊ ಈಗ ವಿಡಿಯೋಗೂ ಕೂಡ ಸಪೋರ್ಟ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಅದೇ ಥರ ಸಪೋರ್ಟ್ ಕೊಡಿ. ಇವ್ರದ್ದು ಕೂಡ ಚಾನಲ್ ಇದೆ, ರೈಟಿಗೂ ಸಪೋರ್ಟ್ ಮಾಡಿ. ನೆಕ್ಸ್ಟು ಹಬಿ. ಸೊ ಹಬಿ ಅಂತೂ ನಾಪತ್ತೆ ಆಗಿಬಿಟ್ಟಿದ್ದಾರೆ ಈಗ. ಸೊ ಲೈವಲ್ಲಿ ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಹಬಿ. ಇವ್ರದ್ದು ಕೂಡ ಚಾನಲ್ ಇತ್ತು, ಬಟ್ ಇವಾಗ ರನ್ ಇಲ್ಲ ಅಂತ ಅನಿಸುತ್ತೆ ಅಲ್ವಾ. ಸೊ ಇರಲಿ, ನಿಮ್ಮ ಒಂದು ಸಪೋರ್ಟ್ನ ನಾನು ಈ ವೇದಿಕೆ ಮೇಲೆ ಹೇಳ್ಕೊಡೋದಕ್ಕೆ ತುಂಬ ಖುಷಿಯಾಗುತ್ತೆ. ನಾನು ಅಂದ್ಕೊಂಡಿದ್ದೆ ನಾನು ಯಾರ್ಯಾರೆಲ್ಲ ಸಪೋರ್ಟ್ ಕೊಡ್ತಾರೆ, ನಾನು ಒಂದು ಸ್ಟೇಜ್ಗೆ ಹೋದ್ಮೇಲೆ, ನಾನು ಒಂದು ಅಚೀವ್ ಮಾಡಿದ್ಮೇಲೆ ಯೂಟ್ಯೂಬ್ ಪೇಮೆಂಟ್ ಮಾಡೋದೊಂದು ಅಚೀವು. ಸೊ ನಾನು ಈ ಥರದ್ದು ಏನಾದ್ರು ಯೂಟ್ಯೂಬ್ ಪೇಮೆಂಟ್ ತೊಗೊತೀನಿ ಅಂತ ಅಂದಾಗ ಇವ್ರ ಹೆಸರೆಲ್ಲ ಹೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಅಭಿ ಥ್ಯಾಂಕ್ ಯು ಸೋ ಮಚ್, ನಿಮಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೆ. ಅಭಿ ತಮ್ಮ ಅಂತ ನಾವು ಹೇಳ್ತಾ ಇದ್ವಿ ಲೈವಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಭಿ. ನೆಕ್ಸ್ಟು MHP ವರ್ಡ್, ಇವರು ಅಷ್ಟೇ ಬಾಬಾ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ ಸರ್ ನೀವಂತೂ. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇವ್ರದ್ದು ಕೂಡ ಚಾನಲ್ ಇದೆ, ದಯವಿಟ್ಟು ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಮೆಂಬರ್ಶಿಪ್ ಎಲ್ಲ ತೊಗೊಂಡು ಸಪೋರ್ಟ್ ಕೊಟ್ಟಿದ್ದೀರಾ. ಆಮೇಲೆ ಪ್ರತಿಯೊಂದು ವೀಡಿಯೋಗೂ ಅಷ್ಟೇ ನೋಡಿ ಡೀಟೇಲಾಗಿ ಕಮೆಂಟ್ ಹಾಕ್ತೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡಲ್ಲ. ಸೊ ಇಂಥ ಒಂದು ಫ್ರೆಂಡ್ಸ್ಗಳನ್ನ ಪಡೆಯೋದಕ್ಕೆ ನಾನು ಕೂಡ ಪುಣ್ಯ ಮಾಡಿದ್ದೀನಿ. ಸೊ ಅಂದರೆ ಈ ಥರ ಸಪೋರ್ಟ್ ಕೊಡೋರು ರೇರು. ನೀವೆಲ್ಲರೂ ನನಗೆ ತುಂಬ ಸಪೋರ್ಟ್ ಕೊಡ್ತಿದ್ದೀರ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. MHP ವರ್ಡ್ ಸರ್, ನಿಮಗೂ ಥ್ಯಾಂಕ್ ಯು. ನೆಕ್ಸ್ಟು ಶಿಲ್ಪಾ ಸಿಸ್ಟರು, ಸ್ವಾಗತ ದಾವಣಗೆರೆ ಅಂತ ಇದೆ. ಸೊ ಸಿಸ್ಟರ್ ನೀವು ಅಷ್ಟೇ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ, ನಿಮಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಇವ್ರದ್ದು ಅಷ್ಟೇ ಚಾನಲ್ ಇದೆ, ಇವ್ರಿಗೂ ಸಪೋರ್ಟ್ ಮಾಡಿ. ಪ್ರತಿಯೊಂದು ವೀಡಿಯೋಗೂ ಕೂಡ ಸಪೋರ್ಟ್ ಮಾಡೋ ಅಂಥವ್ರು ಇವರು. ಪ್ಲೀಸ್ ಇವ್ರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ ಸಿಸ್ಟರ್. ನೆಕ್ಸ್ಟು ಅಶ್ವಿನಿ ಕನಸು. ಸೊ ಇವರು ಅಷ್ಟೇ ಲೈವಲ್ಲಿ ಸಿಕ್ಕಿದ್ದು, ತುಂಬ ತುಂಬ ಸಪೋರ್ಟ್ ಕೊಡ್ತಾರೆ. ರಮ್ಯಾ ಮುದ್ದು ಅಂತಲೇ ಕರೆಯೋದು, ನನ್ನ ಈಗಲೂ ಕೂಡ ಹಾಗೆ ಕರೀತಾರೆ. ಅವ್ರು ಲೈವ್ಗೆ ಹೋದ್ರು ಅಷ್ಟೇ ಹಾಗೆ ಕರಿತಾ ಇದ್ರು. ಒಂಥರ ಹಿಂಗೆ ಅಂದರೆ ತುಂಬ ಹತ್ತಿರದಿಂದ ನಾವು ಹತ್ರ ಸಂಬಂಧ ಥರ ನಾವು ಇರ್ತಾ ಇದ್ದಿದ್ದು. ಸೊ ಅಶ್ವಿನಿ ಕನಸು ಸಿಸ್ಟರ್, ನಿಮಗೂ ಅಷ್ಟೇ ತುಂಬ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಇವತ್ತು ಕೂಡ ಚಾನಲ್ ಇದೆ, ಸಪೋರ್ಟ್ ಮಾಡಿ ಎಲ್ರೂ. ನೆಕ್ಸ್ಟು ಭಾಗ್ಯ ಸಿಸ್ಟರು. ಭಾಗ್ಯ ಸಿಸ್ಟರು ಅಷ್ಟೇ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ ನೀವು ಅಷ್ಟೇ. ಸೊ ನನಗೆ ಯಾರ್ಯಾರೆಲ್ಲ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ ಅವ್ರ ಹೆಸರನ್ನೆಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ. ನಿಜ, ನಿಮ್ಮ ಒಂದು ಕಮೆಂಟ್ಗೆ ನಾನು ಯಾವತ್ತೂ ಕಾಯ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ಭಾಗ್ಯ ಸಿಸ್ಟರ್. ನೆಕ್ಸ್ಟು ಸಿಹಿ ಸವಿಪಾಕ. ಇವಾಗ ಇವರು ರನ್ ಇಲ್ಲ ಚಾನಲ್ಲು. ಸೊ ಲೈವಲ್ಲೆಲ್ಲ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ನಿಮಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನೀವೇನಾದರೂ ವೀಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಚಾನಲು ಕೂಡ ಬೇಗ ಗ್ರೋತ್ ಆಗಲಿ, ಆದಷ್ಟು ವೀಡಿಯೋಗಳನ್ನ ಹಾಕೋದಕ್ಕೆ ಶುರು ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮಗೆ. ದೃಷ್ಟಿ ಸಿಸ್ಟರು, ನೀವು ಅಷ್ಟೇ ತುಂಬ ಸಪೋರ್ಟ್ ಕೊಟ್ಟಿದ್ದೀರ ಸಿಸ್ಟರ್. ಅಂದರೆ ನಾವೆಲ್ಲ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ಕೊಂಡಿದ್ದು, ನೀವು ಲೈವಲ್ಲಿ ಸಿಕ್ಕಿಲ್ಲ ಅಂತ ಅನ್ಕೋತೀನಿ. ಅಂದರೆ ನಿಮಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಕಮೆಂಟ್ಗೋಸ್ಕರ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಗೊತ್ತಾ, ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮಗೂ. ನೆಕ್ಸ್ಟು ಅಶ್ವಿನಿ ಗೌಡ ಸಿಸ್ಟರು, ಇವರು ಅಷ್ಟೇ ವಿಡಿಯೋಗೆ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇದ್ರಿ. ನಮ್ಮ ಒಂದು ವಿಡಿಯೋಗೆ ನೀವು ವೆಯ್ಟ್ ಮಾಡ್ತಾ ಇದ್ರಿ. ಸೊ ಯಾಕೆ ಏನಾದರೂ ವೀಡಿಯೋ ಲೇಟಾಗಿ ಆಗ್ತಾನೆ, ಯಾಕೆ ಸಿಸ್ಟರ್ ವೀಡಿಯೋ ಹಾಕಿಲ್ಲ ಅಂತ ಕೇಳ್ತಾ ಇದ್ರಿ. ಸೊ ತುಂಬ ಖುಷಿಯಾಗುತ್ತೆ. ಯಾಕೋ ನೀವು ಕೂಡ ವೀಡಿಯೋಸ್ ಹಾಕ್ತಾ ಇಲ್ಲ, ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಒಂದು ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವ್ರದ್ದು ಕೂಡ ಚಾನಲ್ ಇದೆ, ಇವ್ರದ್ದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟು RR ಅಡುಗೆ ಮನೆ. ಸೊ ಇವರು ಅಷ್ಟೇ ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ವೀಡಿಯೋಸ್ ಅವ್ರು ಬ್ಯುಸಿ ಟೈಮಲ್ಲೂ ಕೂಡ ನನ್ನ ಒಂದು ವೀಡಿಯೋನ ರನ್ ಮಾಡಿ ಸಪೋರ್ಟ್ ಕೊಟ್ಟಿದ್ದಾರೆ. ನನಗೆ ನಂಬಿಕೆ ಇದೆ ಎಲ್ಲರೂ ಒಂದೇ ಥರ ಸಪೋರ್ಟ್ ಕೊಟ್ಟಿದ್ದೀರಾ, ಇಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಕೊಟ್ಟಿದ್ದೀರಾ ಅಂತ ನಂಬಿಕೆ ಇದೆ. ಸೊ ಹಾಗಾಗಿ ನಂಬಿಕೆ ಇರೋವ್ರ ಹೆಸರುಗಳನ್ನೇ ನಾನು ತೊಗೊಂಡಿದ್ದೀನಿ. ಸೊ RR ಅಡುಗೆ ಮನೆ ಅಂತೂ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಇವರ ಅಡುಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇವರ ಕೈ ರುಚಿ ಅಂತೂ ಇದ್ದಿದ್ದು ತುಂಬಾ ಚೆನ್ನಾಗಿರುತ್ತೆ. ಸೊ ಇವ್ರದ್ದು ಒಂದು ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ RR ಅಡುಗೆ ಮನೆ ಸಿಸ್ಟರ್, ಇವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಸಪೋರ್ಟ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನೆಕ್ಸ್ಟು ಸರೋಜಾ ಸಿಸ್ಟರ್, ಇವರು ಅಷ್ಟೇ ನನಗೆ
ತುಂಬ ಸಪೋರ್ಟ್ ಕೊಡ್ತಾರೆ, ಮತ್ತು ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾರೆ. ತುಂಬ ಖುಷಿ ಆಗುತ್ತೆ ಕಮೆಂಟ್ಗಳನ್ನ ನೋಡಿದ್ರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನಿಮಗಿರುವೆ ಇವ್ರದ್ದು ಚಾನಲ್ ಇದೆ, ನಿಸರ್ಗ ಸಿಸ್ಟರು. ತುಂಬ ಇವರು ಅಷ್ಟೇ ವೀಡಿಯೋಸ್ಗೆಲ್ಲ ನೋಡಿ ಸಪೋರ್ಟ್ ಕೊಡ್ತಾರೆ. ಒಬ್ಬೊಬ್ಬರು ಕಮೆಂಟು ಒಂದೊಂದು ಥರ ಇರುತ್ತೆ, ಓದೋದಕ್ಕೆ ಖುಷಿ ಆಗುತ್ತೆ ಕಮೆಂಟ್ಗಳನ್ನ. ನಿಮಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಶೈಲಜಾ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ. ಇವರೆಲ್ಲ ನನಗೆ ವಿಡಿಯೋ ನೋಡಿ ಸಪೋರ್ಟ್ ಕೊಡೋ ಅಂಥವ್ರು, ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಕಮೆಂಟ್ ಮಾಡುವಂಥವ್ರು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮ್ಗೂ. ಇವ್ರದ್ದು ಚಾನಲ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೃಷ್ಣ ಅಣ್ಣ, ಸೊ ಇವರು ಅಷ್ಟೇ ಲೈವಲ್ಲಿ ತುಂಬ ಸಪೋರ್ಟ್ ಕೊಡ್ತಾಯಿದ್ರು. ಕೃಷ್ಣ ಅಣ್ಣ ನಿಮಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್. ಇದು ವಿಡಿಯೋ ನೋಡಿ ಸಪೋರ್ಟ್ ಕೊಡಿ. ವಿಡಿಯೋ ನೋಡ್ತಾ ಇದ್ದರೆ ನಿಮಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಗಾಯತ್ರಿ ಸಿಸ್ಟರು, ತುಂಬ ಚೆನ್ನಾಗಿ ನೀವು ಅಷ್ಟೇ ಕಮೆಂಟ್ ಮಾಡ್ತೀರಾ ಸಿಸ್ಟರ್, ನೋಡೋದಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಿಮಗೂ. ಇವ್ರದ್ದು ಚಾನಲ್ ಇದೆ, ಇವ್ರಿಗೂ ಕೂಡ ಸಪೋರ್ಟ್ ಕೊಡಿ. ನೆಕ್ಸ್ಟು ದುರ್ಗಾ ಸಿಸ್ಟರು, ಇವರು ಅಷ್ಟೇ ತುಂಬ ಸಪೋರ್ಟ್ ಕೊಡ್ತೀರಪ್ಪ. ನಿಮ್ಮ ಒಂದು ಕಮೆಂಟ್ಸ್ಗಳನ್ನ ನೋಡೋದಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ. ಇವ್ರದ್ದು ಚಾನಲ್ ಇದೆ, ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ದುರ್ಗಾ ಸಿಸ್ಟರ್. ಲಕ್ಷ್ಮೀ ಶಯನಾ ಸಿಸ್ಟರ್, ಇವರು ಅಷ್ಟೇ ತುಂಬ, ಇವರು ಫಸ್ಟೇ ತೊಗೋಬೇಕಿತ್ತು ಹೆಸರು, ಸೊ ಇರಲಿ. ಇವರು ಅಷ್ಟೇ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮಗೂ. ನಿಮ್ಮ ಒಂದು ಕಮೆಂಟ್ಗಳನ್ನ ಓದೋಕ್ಕೆ ಖುಷಿ ನನಗೆ. ಸೊ ಇವ್ರದ್ದು ಚಾನಲ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಕೊಡಿ. ನೆಕ್ಸ್ಟು ಸಿಂಪಲ್ ಸವಿತಾ ಸಿಸ್ಟರು, ಇವರು ಅಷ್ಟೇ ತುಂಬ ಕಷ್ಟಪಟ್ಟಿದ್ದಾರೆ, ಅಷ್ಟೇ ತುಂಬ ಚೆನ್ನಾಗಿದೆ ಇವರು ಒಂದು ಚಾನಲ್ ಕೂಡ. ಇವರು ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಇದ್ದಾರೆ. ಇವ್ರ ಚಾನಲ್ಲು ಕೂಡ ನೀವು ಸಪೋರ್ಟ್ ಮಾಡಿ. ಡೈಲಿ ಬ್ಲಾಗ್ ಎಲ್ಲ ಹಾಕ್ತಿರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮಗೂ. ನೆಕ್ಸ್ಟು ಕಲ್ಪನಾ ಸಿಸ್ಟರು, ಸೊ ಇವರು ಅಷ್ಟೇ ನನಗೆ ವಿಡಿಯೋಗೆಲ್ಲ ನೋಡಿ ಸಪೋರ್ಟ್ ಕೊಡ್ತೀರಾ. ನೀವು ತುಂಬ ಚೆನ್ನಾಗಿ ಸಾಂಗ್ ಹೇಳ್ತೀರಾ ಸಿಸ್ಟರ್, ನನಗೆ ಖುಷಿ ಆಗುತ್ತೆ ನಿಮ್ಮ ಸಾಂಗ್ ಕೇಳೋದಕ್ಕೆ. ಹಾಗೆ ವ್ಲಾಗು ಅಷ್ಟೇ, ಇವಾಗ ತುಂಬ ಚೆನ್ನಾಗಿ ವ್ಲಾಗ್ಗಳು ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಇದೇ ಥರ ನೀವು ನಮಗೆ ಸಪೋರ್ಟ್ ಕೊಡಿ. ನಿಮ್ಮ ಒಂದು ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವ್ರದ್ದು ಕೂಡ ಸಪೋರ್ಟ್ ಮಾಡಿ. ಇವ್ರದ್ದು ಚಾನಲ್ ಮಾಯಾ ಪ್ರಪಂಚ ಸಿಸ್ಟರು, ಇವರು ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದೀರಾ ಅಕ್ಕ ನೀವು. ನನಗೆ ಸ್ಟಾರ್ಟಿಂಗಿಂದ ಅಂದರೆ ನೀವು ಲೈವಲ್ಲಿ ಸಿಕ್ಕಿದೆ ಅನಿಸುತ್ತೆ, ಲೈವಲ್ಲಿ. ಸೊ ಅವಾಗಿಂದ ಇಲ್ಲಿವರೆಗೂ ಕೂಡ ಪ್ರತಿಯೊಂದು ವೀಡಿಯೋ ನೋಡಿ ಸಪೋರ್ಟ್ ಕೊಟ್ಟಿದ್ದೀರಾ. ಹಾಗೆ ಮೆಂಬರ್ಶಿಪ್ ಕೂಡ ತೊಗೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮಗೂ. ಮತ್ತು ಚೇತು ಅಪ್ಪು, ನೋಡಪ್ಪು ನಿನ್ನ ಹೆಸರು ಹೇಳ್ತಾ ಇದ್ದೀನಿ, ಆಮೇಲೆ ಹೇಳಿಲ್ಲ ಅಂತ ಹೇಳ್ಬೇಡ. ಲಾಸ್ಟ್ ಟೈಮ್ ಏನೋ ಅದೊಂದು ವಿಡಿಯೋನ ಗೂಗಲ್ ಪಿನ್ ಬಂದಾಗ ಅದು ಅಷ್ಟೇ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಒಂದು ಶಾರ್ಟ್ಸ್ ಮಾಡಿ ಹಾಕಿದ್ದೆ. ಅವಾಗ ಅಪ್ಪು ಬಂದು ಹೇಳಿದ್ರಿ ನನ್ನ ಹೆಸರೇ ಇಲ್ಲ ಅಂತ. ನೀವು ಕಮೆಂಟೇ ಮಾಡಿರಲಿಲ್ಲ, ಕಮೆಂಟ್ ಮಾಡಿದ್ದೀರ ನಿಮ್ಮ ಹೆಸರು ಇರ್ತಾಯಿತ್ತು. ಸೊ ಚೇತು ಅಪ್ಪು ಒಂಥರ ಚೆನ್ನಾಗಿರುತ್ತೆ ವೀಡಿಯೋಸು, ಲೈವ್ ಮಾಡ್ತಿರ್ತಾರೆ. ಇವ್ರಿಗೂ ಕೂಡ ಸಪೋರ್ಟ್ ಕೊಡಿ. ಚೇತು ಅಪ್ಪು, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ನೀವು ತುಂಬ ಸಪೋರ್ಟ್ ಕೊಡ್ತೀರಾ. ಹಾಗೆ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ, ಈ ಒಂದು ಐಡಿಗಳಿಗೂ ಕೂಡ ಸಪೋರ್ಟ್ ಮಾಡಿ. ಇವರೆಲ್ಲರೂ ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಯಾರ್ದು ಮಿಸ್ ಆಗಬಾರ್ದು ಅಂತೇಳಿ ನಾನು ನೇಮ್ಗಳನ್ನ ಬರೆದಿಟ್ಕೊಂಡು ಹೇಳ್ತಾ ಇದ್ದೀನಿ. ಕೆಲವೊಬ್ರದ್ದು ಮಿಸ್ ಆಗಿದೆ, ಆಮೇಲೆ ಇಲ್ಲಿ ಸಾರಿ, ಬಟ್ ಸಪೋರ್ಟ್ ಮಾಡಿರೋರ್ನೆಲ್ಲರೂ ನಾನು ನೆನೆಸ್ಕೋತೀನಿ. ಮಾಡಿದ್ದಾರೆ ನನಗೆ ಯಾರೆಲ್ಲ ಜಾಸ್ತಿ ಕಮೆಂಟ್ ಮಾಡಿದ್ದಾರೆ ಅವರ ಒಂದು ಹೆಸರುಗಳನ್ನ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಮತ್ತೆ ಕೆಲವರು ನೋಡಿನೂ ಕೂಡ ಕಮೆಂಟ್ ಹಾಕಿರಲ್ಲ, ನನಗೆ ಹೆಂಗೆ ಗೊತ್ತಾಗಬೇಕು ಅಲ್ವಾ, ಒಂದು ಅಟ್ಲೀಸ್ಟ್ ಒಂದು ಸೂಪರು ಅಂತ ಹಾಕಿದ್ರು ನನಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನನಗೆ ಜಾಸ್ತಿ ಕಮೆಂಟ್ ಮಾಡಿರೋರು ನನ್ನ ಹೆಸರು ತೊಗೊಂಡಿದ್ದೀನಿ ಅಷ್ಟೇ. ಪೂರ್ಣಿಮಾ ಸಿಸ್ಟರು, ಸೊ ಇವರು ಅಷ್ಟೇ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದಾರೆ. ಇವ್ರದ್ದು ಚಾನಲ್ ಇದೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಿದ್ದೀರಾ, ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಕೊಡ್ತಿದ್ದೀರಾ. ಥ್ಯಾಂಕ್ ಯು. ನೆಕ್ಸ್ಟು ಅರ್ಪಿತಾ ಸಿಸ್ಟರು, ನೀವು ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಕೊಡ್ತೀರಾ. ಹಾಗೆ ಕಮೆಂಟ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ. ಇವ್ರದ್ದು ಚಾನಲ್ ಇದೆ, ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ. ನೆಕ್ಸ್ಟು ಬಾಬಿತಾ ಸಿಸ್ಟರು, ಇವರು ಅಷ್ಟೇ ಯಾಕೋ ರನ್ ಇಲ್ಲ ಅನಿಸುತ್ತೆ, ವೀಡಿಯೋಸ್ಗಳು ಆಗ್ತಾಯಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನೀವು ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಕೊಡ್ತಿದ್ದೀರಾ. ಪ್ಲೇಲಿಸ್ಟ್ ಎಲ್ಲ ಆನ್ ಮಾಡಿದ್ದೀರಾ, ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಸಪೋರ್ಟ್ ಕೊಟ್ಟಿದ್ದೀರಾ. ನಿಮ್ಮನ್ನು ಕೂಡ ನೆನ್ಪು ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಇವ್ರಿಗೂ ಕೂಡ ಚಾನಲ್ ಇದೆ. ಲಹರಿ ಸಿಸ್ಟರ್, ಇವರು ಅಷ್ಟೇ ನನಗೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿದ್ದು. ನನಗೆ ತುಂಬ ಚೆನ್ನಾಗಿ ಮುದ್ದಾಗಿ ಮಾತಾಡ್ತಾರೆ, ಅದೇ ನನಗೆ ಖುಷಿ. ತುಂಬ ಚೆನ್ನಾಗಿ ಅಂದರೆ ಕಮೆಂಟ್ ಹಾಕೋದೇ ಅವ್ರದ್ದು ಒಂಥರ ಖುಷಿಯಾಗುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಲಹರಿ ಅಕ್ಕ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮ್ಮ ಒಂದು ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಈ ವಿಡಿಯೋನ ಯಾರು ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ಇವ್ರದ್ದು ಕೂಡ ಚಾನಲ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ರಕ್ಷಿತಾ ಸಿಸ್ಟರು, ಇವ್ರದ್ದು ಅಷ್ಟೇ ಫಸ್ಟೇ ತೊಗೋಬೇಕಿತ್ತು. ರಕ್ಷಿತಾ ಸಿಸ್ಟರು ಅಷ್ಟೇ ನನಗೆ ಸ್ಟಾರ್ಟಿಂಗ್ ಲೈವಲ್ಲಿ ಸಿಕ್ಕಿದ್ದು. ನನಗೆ ಲೈವ್ ಮಾಡೋದೇ ಗೊತ್ತಿರಲಿಲ್ಲ,
ತುಂಬ ಸ್ಪೆಂಡ್ ಮಾಡಿರೋದಂದರೆ ಲೈವಲ್ಲಿ ಇವರು ಒಂದು ಲೈವಲ್ಲಿ ಅಂತಲೇ ಹೇಳ್ಬೋದು. ಪ್ರದೀಪ್ ಬ್ರದರು ಅಷ್ಟೇ ಇವ್ರಿಗೆ ಸಪೋರ್ಟ್ ಕೊಡ್ತಾಯಿದ್ರು. ಸೊ ಅವರು ನನಗೂ ಸಪೋರ್ಟ್ ಕೊಡ್ತಾಯಿದ್ರು. ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ವೀಣಾ ರಚಿತಾ ಸಿಸ್ಟರು, ಇವರು ಅಷ್ಟೇ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ವಿಡಿಯೋ ಎಲ್ಲ ನೋಡಿ ಥ್ಯಾಂಕ್ ಯು ಸೋ ಮಚ್. ಇವ್ರಿಗೂ ಕೂಡ ಚಾನಲ್ ಇದೆ, ಸಪೋರ್ಟ್ ಮಾಡಿ. ಕಸ್ತೂರಿ ಬ್ರದರು, ಇವರು ಅಷ್ಟೇ ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲಿ. ಮತ್ತು ಅವರ ಲೈವ್ಗೆ ನಾನು ಹೋಗ್ತಿದ್ದೆ, ತುಂಬ ಚೆನ್ನಾಗಿ ಮಾತಾಡ್ತಿದ್ದೆ, ತುಂಬ ರೆಸ್ಪಾನ್ಸ್ ಇತ್ತು ಅವರ ಲೈವ್ಗೆ, ತುಂಬ ಜನ ಬರ್ತಾಯಿದ್ರು. ಮತ್ತು ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ದಾರೆ ಅವರ ಒಂದು ಚಾನಲ್ಲಿ. ಸಾಗರ್ ಬ್ರದರ್, ಸಾರಿ ನಿಮ್ಮದು ಫಸ್ಟ್ ಹೇಳಬೇಕಿತ್ತು ಬ್ರದರ್, ನೀವು ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಂದ್ಕೊಂಡು ನನಗೆ ತುಂಬ ಸಪೋರ್ಟ್. ಲೈವಲ್ಲಂತೂ ಇದು ಮರೆಯೋದಕ್ಕೆ ಆಗಲ್ಲ, ಅದು ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದೀರಾ. ಕಮೆಂಟ್ಸ್ಗಳು ಹಾಕ್ತೀರಾ, ನನಗೆ ಭರವಸೆ ಇದೆ ನೀವೆಲ್ಲ ತುಂಬ ನನಗೆ ಜೆನ್ಯೂನಾಗಿ ಸಪೋರ್ಟ್ ಕೊಟ್ಟಿದ್ದೀರಾ ಅಂತ ನನಗೆ ತುಂಬಾ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ನೆಕ್ಸ್ಟ್ ಗೌಸಿಯಾ ಸಿಸ್ಟರ್, ನಿಮ್ಮದು ಅಷ್ಟೇ ಮೊದಲು ತಗೋಬೇಕಾಗಿತ್ತು. ಥ್ಯಾಂಕ್ ಯು ಸಿಸ್ಟರ್. ನಿಮ್ಮ ಒಂದು ಮಾತು ಕೇಳೋಕ್ಕೆ ಇಷ್ಟ ನನಗೆ, ಹೊಗಳಿಕೆ ಮಾತುಗಳು ಆಡ್ತೀರಾ ಅಲ್ವಾ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಗೌಸಿಯಾ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ನೀವು ಅಷ್ಟೇ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ, ಪ್ಲೀಸ್ ಸ್ಟಾರ್ ಮಾಡಿದ್ದೀರಾ, ಥ್ಯಾಂಕ್ ಯು. ಹಾಗೆ ಇವ್ರದ್ದು ಕೂಡ ಚಾನಲ್ ಇದೆ, ಇವ್ರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸಿಸ್ಟರ್ ನಿಮ್ಗೂ. ರೂಪಾ ಸಿಸ್ಟರ್, ನೀವು ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದೀರಾ. ಒಳ್ಳೊಳ್ಳೆ ಕಮೆಂಟ್ ಆಗ್ತಾಯಿದ್ರಿ, ಓದೋದಕ್ಕೆ ಖುಷಿ ಆಗ್ತಾಯಿತ್ತು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನೀವು ಅಷ್ಟೇ ಯಾಕೋ ಇತ್ತೀಚೆಗೆ ವೀಡಿಯೋಸ್ ಆಗ್ತಾಯಿಲ್ಲ, ಹಾಕಿ ನಿಮ್ಮ ವೀಡಿಯೋಗಳು ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮ್ಗೂ ಕೂಡ. ನೆಕ್ಸ್ಟು ಸಪ್ತಸಾಗರ ಸಿಸ್ಟರ್ ಜಾನು ಅಕ್ಕ ಅಂತೇಳಿ, ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ ಬರೋದಕ್ಕೆ ಇವರೇ ಕಾರಣ ಲೈವಲ್ಲಿ. ಸೊ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಅಕ್ಕನೂ ಕೂಡ. ಅಂದರೆ ಅವ್ರ ಲೈವಲ್ಲಿ ನನಗೆ ತುಂಬ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅದೊಂದು ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಅಕ್ಕ ನಿಮಗೂ ಕೂಡ. ನೀವೇನಾದರೂ ವಿಡಿಯೋ ನೋಡ್ತಾ ಇದ್ದರೆ ನಿಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಗಿದೆ. ಹೇಳಬೇಕು ಅಂದರೆ ಒಂದೊಂದು ಸಬ್ಸ್ಕ್ರೈಬರು ಕೂಡ ತುಂಬಾ ಕಷ್ಟ. ಒಂದು ಸಬ್ಸ್ಕ್ರೈಬರ್ ಬಂದರೂ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಏನೋ ಒಂಥರ ಕಳ್ಕೊಂಡಿರೋದನ್ನ ಪಡ್ಕೊಂಡಿರೋ ಅಷ್ಟು ಖುಷಿ ಆಗುತ್ತೆ. ಅದು ಅನುಭವಿಸಿರೋರಿಗೆ ಗೊತ್ತಿರುತ್ತೆ. ಅಂದರೆ ಕೆಲವ್ರಿಗೆ ಗೊತ್ತಿಲ್ಲದವ್ರಿಗೆ ಏನಪ್ಪ ಒಂದು ಸಬ್ಸ್ಕ್ರೈಬರ್ಗೆ ಇಷ್ಟೊಂದು ಖುಷಿನ ಅಂತ ಅನ್ಕೋಬೋದು. ಅದು ಹಂಗಲ್ಲ, ಅದು ಫೀಲೇ ಬೇರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮಗೂ. ಜಾನು ಅಕ್ಕ ಅಂತ ಕರಿತೀನಿ ನಾನು. ಜಾನು ಅಕ್ಕ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಬಂದರೆ, ಫ್ರೆಂಡ್ಸ್ ಫ್ಯಾಮಿಲಿಗೆ ಬಂತು ಅಂದರೆ, ಫಸ್ಟು ನನ್ನ ಫ್ಯಾಮಿಲಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಹಸ್ಬೆಂಡ್ಗೆ, ಅಮ್ಮನಿಗೆ, ನಮ್ಮ ನವೀನ್ಗೆ, ನನ್ನ ಅಜ್ಜಿಗೆ, ನನ್ನ ಮಗನಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ವಿಡಿಯೋ ಮಾಡಬೇಕಾದ್ರೆ ತುಂಬ ಸಪೋರ್ಟ್ ಕೊಡ್ತಾರೆ. ನನ್ನ ಮಗಳು ಅಷ್ಟೇ, ಅಮ್ಮ ಹಂಗಲ್ಲ ಹಿಂಗೆ ಮಾಡು ಅಂತ ಹೇಳ್ತಾಳೆ. ನನ್ನ ಹಸ್ಬೆಂಡು ಅಷ್ಟೇ. ಅವರಿಲ್ಲ ಅಂದಿರ ನಾನು ಝೀರೋ ಆಗಿಬಿಡ್ತಿದ್ದೆ. ಹೇಳ್ಬೇಕು ಅಂದರೆ ಅವರಿಲ್ಲ ಅಂದರೆ ನಾನು ಝೀರೋನೇ. ಅವರು ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಅವರಿಗೆ ನಾನು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ನಮ್ಮ ಅಕ್ಕ ಬಾವ ಎಲ್ಲರೂ ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ. ನಮ್ಮ ವಿನಿನೂ ಅಷ್ಟೇ. ವಿನಿ ಬಗ್ಗೆ ಹೇಳಲೇಬೇಕು, ವಿನಿನೂ ಅಷ್ಟೇ. ವಿನಿ, ಥ್ಯಾಂಕ್ ಯು ಸೋ ಮಚ್ ವಿನಿ. ಲೈವಲ್ಲೆಲ್ಲ ಬಂದು ಸಪೋರ್ಟ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಏನಾದರೂ ಗೊತ್ತಿಲ್ಲ ಅಂದರೆ ನಮ್ಮ ಅಕ್ಕನ ಮಗನೇ ಕೇಳ್ತಾ ಇದ್ದೀನಿ, ವಿನಯ್ ಅಂತ. ಸೊ ತುಂಬ ಸಪೋರ್ಟ್ ಕೊಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್ ವಿನಿ, ನಿನ್ಗೂ ಕೂಡ. ಹಾಗೆ ನೆಕ್ಸ್ಟು ನನ್ನ ಫ್ಯಾಮಿಲಿ ಫ್ರೆಂಡ್ಸಿಗೆ ಬಂದರೆ, ನಿರಂಜನಣ್ಣ ಅಂತ ಇದ್ದಾರೆ. ಸೊ ಅವರು ಅಷ್ಟೇ ನನಗೆ. ನಿರಂಜನಣ್ಣ, ನಿಮಗೂ ಅಷ್ಟೇ ತುಂಬ ಥ್ಯಾಂಕ್ಸ್ ಅಣ್ಣ. ವಿಡಿಯೋಸ್ನೆಲ್ಲ ನೋಡಿ ನೀವು ಸಪೋರ್ಟ್ ಕೊಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನನಗೆ ಸಿಕ್ಕಿದಾಗ ವಿಡಿಯೋ ಚೆನ್ನಾಗಿ ಬರ್ತಿದೆ ಕಣವ ಅಂತ ಹೇಳ್ತಿರಲ್ಲ, ಅಷ್ಟು ಸಾಕು ನನಗೆ. ಸೊ ಒಂದು ಮಾತು ಹೇಳಿದ್ರು ಅವತ್ತು ನನಗೆ, ವಿಡಿಯೋಸ್ ಚೆನ್ನಾಗಿ ಬರ್ತಿದೆ ಕಣವ ಅಂತ ಹೇಳಿದ್ರು. ಹೌದಾ ಅಣ್ಣ, ವಿಡಿಯೋಸ್ ನೋಡ್ತೀರಾ ನೀವು ಅಂತ ಕೇಳಿದೆ. ಮತ್ತು ನಮ್ಮವ್ರಿಗೆ ನಾವು ಬಿಡೋಕ್ಕಾಗತ್ತಾ, ಯಾರ್ದು ನೋಡಲಿ ಬಿಡಲಿ, ನಿಮ್ಮದು ಮಾತ್ರ ಮಿಸ್ಸೇ ಮಾಡಲ್ಲ, ನೋಡ್ತೀನಿ ಅಂತ ಹೇಳಿದ್ರು. ನಿಜವೂ ತುಂಬ ಖುಷಿ ಆಯಿತು ಆ ಮಾತು ಕೇಳಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮಗೆ. ಹಾಗೆ ನಿತ್ಯಕ್ಕ, ನಮ್ಮ ಮನೆ ಹತ್ರನೇ ಇರೋದು, ಅವರು ಸಹ ಸ್ಟಾರ್ಟಿಂಗಲ್ಲಿ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ ಅಕ್ಕ, ನೀವು ಅಷ್ಟೇ. ನಿತ್ಯಕ್ಕ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ ಅಕ್ಕ, ನೀವು ಅಷ್ಟೇ. ಮರೆಯೋದಿಲ್ಲ ಯಾವುದೇ ಕಾರಣಕ್ಕೂ ನಿಮ್ಮನ್ನೆಲ್ಲ. ಸೊ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡ್ತಿದ್ದೆ. ಆಮೇಲೆ ಚೆನ್ನಾಗಿ ಬರ್ತಿದೆ ರಮ್ಯಾ ವೀಡಿಯೋ, ತುಂಬ ಆ್ಯಕ್ಟಿವ್ ಆಗಿದ್ದೀರಲ್ಲ, ಅದೇ ಖುಷಿ ಆಗುತ್ತೆ ನೀವು ನೋಡೋದು, ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನಿಮ್ಗೂ. ಹಾಗೆ ಹೇಮಕ್ಕ, ನಮ್ಮ ಅತ್ತೆ ಮಗಳು ಹೇಮಕ್ಕ, ಇವರು ಅಷ್ಟೇ ನನಗೆ ಸ್ಟಾರ್ಟಿಂಗಲ್ಲಿ ಹೇಳ್ತಾಯಿದ್ರು, ಏನಾದರೂ ತಪ್ಪಾದಾಗ ಅಂದರೆ ಮತ್ತೆ ಅದೇ ಹೇಳ್ತೀಯಾ ಅಂತ ಹೇಳಿದರು.
ಮತ್ತು ಚೆನ್ನಾಗಿ ಬರ್ತಿದೆ, ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆ, ಮಾಡು ಅಂತ ಹೇಳ್ತೀನಿ. ಹೇಮಕ್ಕ, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನೀವು ಕೂಡ ತುಂಬ ಸಪೋರ್ಟ್ ಮಾಡಿದ್ದೀರಾ. ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಪವಿತ್ರ ಅದಕ್ಕೆ ಅಣ್ಣನ ಹೆಂಡತಿ, ಇವರು ಅಷ್ಟೇ ನನಗೆ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಕೊಡ್ತಾರೆ. ನಮ್ಮ ಅಳಿಮಯ್ಯನೂ ಅಷ್ಟೇ, ಅತ್ತೆ ಚೆನ್ನಾಗಿ ಮಾಡುತ್ತೆ ವಿಡಿಯೋ ಅಂತ ಹೇಳ್ತಿರ್ತಾನಂತೆ, ಕೇಳಿ ಖುಷಿ ಆಯಿತು. ಸೊ ಇವ್ರ ಹೆಸರುಗಳನ್ನ ಯಾಕೆ ತೊಗೊಂಡಿದ್ದೀನಿ ಅಂದರೆ, ನಾನು ಯೂಟ್ಯೂಬ್ ಬಗ್ಗೆ ಎಲ್ಲ ವಿಚಾರಿಸೋರು, ಕೇಳೋರು. ಸೊ ಹಾಗಾಗಿ ನನಗೆ ಗೊತ್ತಿರೋ ಮಟ್ಟಿಗೆ ಇವ್ರ ಹೆಸರು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ವಿಡಿಯೋ ನೋಡಿ ಸಪೋರ್ಟ್ ಕೊಡ್ತಿದ್ದೀರಾ, ಖುಷಿ ಆಗುತ್ತೆ. ಥ್ಯಾಂಕ್ ಯು ಅಳಿಮಯ್ಯ, ಥ್ಯಾಂಕ್ ಯು. ನೆಕ್ಸ್ಟು ಫ್ರೆಂಡು ಪವಿತ್ರ ಅಂತ ಫ್ರೆಂಡು, ಇವರು ನಮ್ಮ ಮನೆ ಹತ್ರನೇ ಇರೋದು. ಸೊ ಇವರು ಅಷ್ಟೇ ನನಗೆ ತುಂಬ ಸಪೋರ್ಟ್ ಕೊಡ್ತಾರೆ. ಎಷ್ಟು ಅಂದರೆ ನಾನೇ ಎಡಿಟ್ ಮಾಡಿಕೊಡ್ತೀನಿ. ನಿಮ್ಗೇನಾದರೂ ನಾವು ಹೋಟೆಲ್ ಇಟ್ಟಿರೋದ್ರಿಂದ ಸ್ವಲ್ಪ ರಿಸ್ಕ್ ಇರುತ್ತೆ ಎಡಿಟ್ ಮಾಡೋದಕ್ಕೆಲ್ಲ. ಸೊ ಅವ್ರೇನು ಹೇಳ್ತಾರೆ ಅಂದರೆ, ನಾನೇ ಎಡಿಟ್ ಮಾಡ್ಕೊಡ್ತೀನಿ, ನಿಮ್ಗೇನು ಹೆಲ್ಪ್ ಬೇಕಾದರೂ ಕೇಳ್ತೀನಿ, ಯೂಟ್ಯೂಬ್ ಮಾತ್ರ ಸ್ಕಿಪ್ ಮಾಡಬೇಡಿ, ಯೂಟ್ಯೂಬ್ ಮಾಡ್ಕೊಂಡು ಹೋಗಿ ಅಂತ ಅಷ್ಟು ಚೆನ್ನಾಗಿ ಹೇಳಿ ನನಗೆ ಸಪೋರ್ಟ್ ಕೊಟ್ಟಂಥ ಫ್ರೆಂಡ್ ಇವರು. ಸೊ ಬೇಕಿದ್ದರೆ ನಾನೇ ವಿಡಿಯೋ ಮಾಡ್ಕೊಂಡು ಬಂದು ಎಡಿಟ್ ಮಾಡ್ಕೊಡ್ತೀನಿ, ನೀನು ಅಪ್ಲೋಡ್ ಮಾಡು ಅಂತ ಹೇಳ್ತಾ ಇದ್ದಂಥವ್ರು. ಸೊ ಆ ಮಾತನ್ನ ನಾನು ಇನ್ನೂ ಮರ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಪವಿ. ನೀವು ಅಷ್ಟೇ ತುಂಬ ಸಪೋರ್ಟ್ ಕೊಟ್ಟಿದ್ದೀರಿ. ಈ ವಿಡಿಯೋನಾದ್ರು ನೋಡ್ತಾ ಇದ್ದರೆ ನಿಮಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಮಾಡಿ, ನಿಮ್ಗೆ ಏನು ಅನಿಸ್ತು ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಪವಿ. ನೆಕ್ಸ್ಟ್ ರೇವತಿ ಅತ್ತೆ, ಇವ್ರದ್ದು ಅಷ್ಟೇ ಒಂದು ಅಂಗಡಿದು ಒಂದು ವಿಡಿಯೋ ಮಾಡಿದ್ದೆ. ಸೊ ಇವರು ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡ್ತಿದ್ದೆ ಮಾಡಮ್ಮ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅತ್ತೆ, ಮಾವ, ಹಾಗೆ ಅವ್ರ ಮಗನೂ ಇದ್ದಾನೆ, ಅವನು ಸಪೋರ್ಟ್ ಮಾಡ್ತಿದ್ದ, ಚೆನ್ನಾಗಿ ಮಾಡ್ತಿದ್ದೀರಾ ಮಾಡಿ ಅಂತ. ತುಂಬ ಥ್ಯಾಂಕ್ಸು. ನಿಮ್ಮ ಎಲ್ಲ ಒಂದು ಮೋಟಿವೇಟ್ ಮಾತನ್ನ ಕೇಳೋದಕ್ಕೆ ಖುಷಿ ಆಗ್ತಿತ್ತು. ಥ್ಯಾಂಕ್ ಯು ಸೋ ಮಚ್ ಅತ್ತೆ, ಮಾವ, ಇದೇ ಥರ ಸಪೋರ್ಟ್ ಮಾಡಿ ನೀವು. ಫೈಜಾ ಸಿಸ್ಟರು, ಇದು ನಮ್ಮ ಪಾಪು ಇಲ್ವಾ, ಅವರ ಟೀಚರು. ಸೊ ಇವರು ಅಷ್ಟೇ ವಿಡಿಯೋ ನೋಡಿ ಸಪೋರ್ಟ್ ಕೊಡ್ತಾ ಇದ್ದಾರೆ. ವಿಡಿಯೋ ನೋಡ್ತಾರಂತೆ, ಇವ್ರ ವಿಡಿಯೋ ಅಲ್ಲದೆ ಅವರ ತಾಯಿ ವಿಡಿಯೋನು ಕೂಡ ಆನ್ ಮಾಡಿ ಅವ್ರ ತಾಯಿಗೂ ಕೂಡ ತೋರಿಸ್ತಾರಂತೆ. ನಾವೇನಾದರೂ ವೀಡಿಯೋಸ್ ಮಾಡಿದರೆ ನೆಕ್ಸ್ಟ್ ವಿಡಿಯೋ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡಿರ್ತಾರಂತೆ. ಅದಂತೂ ಕೇಳಿ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಈ ವಿಡಿಯೋ ನೋಡ್ತಾ ಇದ್ದರೆ ಫೈಜಾ ಸಿಸ್ಟರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನೆಕ್ಸ್ಟ್ ಟಾಪಿಕ್ ಬರೋಣ. ಇಷ್ಟು ಜನ ನನಗೆ ಸಪೋರ್ಟ್ ಕೊಟ್ಟಿರುವಂಥವ್ರು, ನನ್ನ ಒಂದು ಚಾನಲ್ ಗ್ರೋತ್ ಆಗೋದಕ್ಕೆ ಇವರಿಷ್ಟು ಜನ ಕಾರಣವಾಗಿರ್ತಾರೆ. ಸೊ ಮತ್ತೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾರೆಲ್ಲ ನನಗೆ ಸಪೋರ್ಟ್ ಕೊಟ್ಟಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷನೂ ಕೂಡ ಇಂಪಾರ್ಟೆಂಟ್ ಇರುತ್ತೆ. 4,000 ಕಂಪ್ಲೀಟ್ ಮಾಡೋದಕ್ಕೆ ವಾಚ್ ಅವರು, ಇಷ್ಟೂ ಜನ ನನಗೆ 4,000 ವಾಚ್ ಅವರು ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಹಾಗಾಗಿ ಇವ್ರ ಹೆಸರನ್ನೆಲ್ಲ ನಾನು ತೊಗೊಂಡು ಹೇಳ್ತಿದ್ದೀನಿ. ಇನ್ನೂ ಯಾರಾದರೂ ಹೆಸರು ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ಏನಾದರೂ ನಾನು ಮರ್ತು ಬಿಡ್ತೀನಿ ಅಂತಲೇ ಈ ಥರ ಬರ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಏನಾದರೂ ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ, ಏನೋ ತಪ್ಪು ತಿಳ್ಕೊಬಿಡಿ. ಟೋಟಲಾಗಿ ಯಾರೆಲ್ಲ 1 ನಿಮಿಷ 1 ಸೆಕೆಂಡ್ ನೋಡಿರೋದ್ರೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ನಾನು ಯಾರೆಲ್ಲ ಚಾನಲ್ನ ನೋಡಿ ಕಲ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಬಂದು ಲಕ್ಕಿ ಲಿಕೇಶ್ ಬ್ರದರು, ನೆಕ್ಸ್ಟು ಭರತ್, ಅದಾದಮೇಲೆ ತಂತ್ರಾಲಜಿ ಕನ್ನಡ ಅಂತ ಇದೆ ಅವ್ರದ್ದೊಂದು, ಹೀನ ಕ್ರಿಯೇಟರ್ ಅಂತ ಇದೆ ಅವರು, ಮತ್ತು ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಇದೆ ಅವ್ರದ್ದು ಕೂಡ ನೋಡಿ ಕಲ್ತಿದ್ದೀನಿ ನಾನು. ಸೊ ನೆಕ್ಸ್ಟ್ ಅಮ್ಮ ಅಂತ ಒಬ್ಬರು ಲೈವ್ ಮಾಡ್ತಾಯಿದ್ರು, ತುಂಬ ಜನ ಬರ್ತಾಯಿದ್ರು. ಅಮ್ಮನ ಬಗ್ಗೆನೂ ಹೇಳಲೇಬೇಕು. ಅಮ್ಮ ಅವ್ರ ಲೈವಲ್ಲಿ ತುಂಬ ಜನ ನನಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಹೇಳಿಲ್ವ, ಒಂದೊಂದು ಸಬ್ಸ್ಕ್ರೈಬರು ಕೂಡ ತುಂಬ ಕಷ್ಟ ಅಂತ. ಅಷ್ಟು ಜನದ್ದು ನಾನು ವೀಡಿಯೋಸ್ ನಾನು ನೋಡ್ಕೊಂಡು, ಇವರೆಲ್ಲ ಟೆಕ್ ಬಗ್ಗೆ ವೀಡಿಯೋಸ್ ಹಾಕಿರ್ತಾರೆ. ಯೂಟ್ಯೂಬ್ ಹೆಂಗೆ ಕ್ರಿಯೇಟ್ ಮಾಡೋದು, ಅಪ್ಲೋಡ್ ಮಾಡೋದು ಹೆಂಗೆ, ತಮ್ನೇಲ್ ಮಾಡೋದು ಹೆಂಗೆ, ಟೈಟಲ್ ಹಾಕೋದು ಹೆಂಗೆ, ಡಿಸ್ಕ್ರಿಪ್ಷನ್ ಹಾಕೋದು ಹೆಂಗೆ, ಮತ್ತು ಟ್ಯಾಗ್ಸ್ ಹಾಕೋದು ಹೆಂಗೆ, ಯಾವ ರೀತಿ ಗ್ರೋತ್ ಮಾಡ್ಕೊಳ್ಳೋದು, ಯಾವ ರೀತಿ ವಾಚ್ ಓವರ್ ಮಾಡ್ಕೊಳ್ಳೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೇಗೆ, ಮತ್ತು ಮಾನಿಟೈಸೇಷನ್ ಮಾಡ್ಕೊಳ್ಳೋದು ಹೇಗೆ, ಗೂಗಲ್ ಪಿನ್ ಅಪ್ಲೈ ಮಾಡೋದು ಹೇಗೆ, ಪ್ರತಿಯೊಂದೂ ನಿಮ್ಗೆ ಯೂಟ್ಯೂಬ್ ರಿಲೇಟೆಡ್ ಏನೇನು ವೀಡಿಯೋ ಬೇಕು ಪ್ರತಿಯೊಂದೂ ಕೂಡ ಇವ್ರ ಚಾನಲಲ್ಲಿರುತ್ತೆ. ಇವ್ರಿಗೆ 6 ಜನದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಮೆನ್ಷನ್ ಮಾಡಿರ್ತೀನಿ. ಅವ್ರದ್ದು ಕ್ಲಿಕ್ ಮಾಡಿ ನೋಡಿ, ಅವ್ರ ಚಾನಲ್ ಓಪನ್ ಆಗುತ್ತೆ. ನೀವೇನಾದರೂ ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದೀರಾ ಅಂದರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಜನದ್ದು. ರಮ್ಯಾ ಕನ್ನಡತಿ ಅನ್ನೋರ ಬಗ್ಗೆ ಹೇಳಲೇಬೇಕು. ಸೊ ನಾನು ಮೀಶೋ ಕ್ರಿಯೇಟರ್ ಕ್ಲಬ್ಬು ಒಂದು ಜಾಯ್ನ್ ಆಗಿದ್ದೀನಿ, ಮತ್ತು ವಿಸ್ಲಿಂಕ್ ಅಂತ ಒಂದು ಆ್ಯಪಿಂದ ನಾನು ಅರ್ನ್ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಏನು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಇವರು ಒಂದು ಚಾನಲಲ್ಲಿ ಅರ್ನ್ ಅಂದರೆ ವಿಸ್ಲಿಂಕಲ್ಲಿ ಯಾವ ರೀತಿ ಅರ್ನ್ ಮಾಡೋದು ಅಂತ ಹೇಳಿದ್ದಾರೆ ಆ್ಯಪ್ಗಳ ಮುಖಾಂತರ. ಸೊ ಇವ್ರದ್ದು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ, ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಪ್ರತಿಯೊಂದು ಅರ್ನ್ ಅಂದರೆ ವಿಸ್ಲಿಂಕಲ್ಲಿ ಹೆಂಗೆ ಮಾಡೋದು ಮತ್ತು ಮಾಡೋದ್ರಿಂದ ಅರ್ನ್ ಮಾಡ್ಬೋದು. ನಾನು ಕೂಡ ಮಾಡ್ತಾಯಿದ್ದೀನಿ, ನನಗೂ ಕೂಡ ಅಮೌಂಟ್ ಬರ್ತಾ ಇದೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮಗೇನಾದರೂ ಮನೇಲಿ ಕೂತ್ಕೊಂಡು
ಬೋರ್ ಆಗ್ತಿದೆ ಅಂದರೆ, ನೀವೇನಾದರೂ ಅಚೀವ್ ಮಾಡಬೇಕು ಅಂದರೆ, ಏನಾದರೂ ದುಡ್ಡು ಮಾಡಬೇಕು ಅಂತಂದರೆ ಇವ್ರದ್ದು ಒಂದು ಚಾನಲ್ನ ವಿಸಿಟ್ ಕೊಡಿ. ಇವರು ಕೂಡ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಿದ್ದಾರೆ. ಹಾಗೆ ಯೂಟ್ಯೂಬ್ ಬಗ್ಗೆ ಎಲ್ಲ ವೀಡಿಯೋಸ್ ಹಾಕ್ತಿರ್ತಾರೆ. ಸೊ ವಿಸಿಟ್ ಕೊಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಈ ಒಂದು ವಿಡಿಯೋನ ಈ ಒಂದು ಇದು ಇಷ್ಟೇ. ಇನ್ನು ನೆಕ್ಸ್ಟು ಈ ಅಮೌಂಟ್ ಇಂದ ನಾನು ಏನು ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇದು ನನ್ನ ಅತಿ ದೊಡ್ಡ ಕನಸು ಅಂತಲೇ ಹೇಳ್ಬೋದು. ಸೊ ಅದೇನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ. ಈ ಒಂದು ಅಮೌಂಟ್ನ ನಾನು ಕೈಲಿ ಇಟ್ಕೊಂಡು ವಿಡಿಯೋ ಮಾಡೋದಕ್ಕೆ ನೀವೆಲ್ಲರೂ ಕಾರಣರಾಗಿರ್ತೀರ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬಾಯ್.